ಜಗಳೂರು ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಗೆ ಶಾಸಕ ಬಿ ದೇವೇಂದ್ರಪ್ಪನವರು ಮಂಗಳವಾರ ದಿಢೀರ್ ಭೇಟಿ ನೀಡಿ ಆಸ್ಪತ್ರೆಯ ಸ್ವಚ್ಛತೆ ಹಾಗೂ ಮೂಲಭೂತ ಸಮಸ್ಯೆ ಕುರಿತು ಪರಿಶೀಲಿಸಿದರು. ಅದೇ ಕ್ಲೀನ್ ಮಾಡೋದು ಅದೇ ತಗೊಳುತ್ತೆ, ಅದೇ ವಾಶ್ ಮಾಡ್ತಾರೆ. ಬರ್ತಾರಪ್ಪ ಸಿಂಪಲ್ ಬಿಟ್ರೆ ಡಾಕ್ಟರ್ ನೋಡಕ್ಕೆ ಇನ್ನು ರೋಗಿಗಳಿಗೆ ಆಹಾರ ತಯಾರಿಕಾ ಕೊಠಡಿ, ಜನರಲ್ ವಾರ್ಡ್ ಸೇರಿದಂತೆ ವಿವಿಧ ವಾರ್ಡ್ಗಳಿಗೆ ಭೇಟಿ ನೀಡಿ ಪರಿಶೀಲಿಸಿ ರೋಗಿಗಳಿಗೆ ಗುಣಮಟ್ಟ ಆಹಾರ ತಯಾರಿಕೆ ಹಾಗೂ ಸ್ವಚ್ಛತೆ ಮತ್ತು ಮೂಲಭೂತ ಸಮಸ್ಯೆ ಕುರಿತು ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡರು. ಅಲ್ಲಪ್ಪ, ನೀನು ನನ್ನ ಗಮನಕ್ಕೆ ತಂದಿದೀಯ, ಕ್ವಾಲಿಟಿ ಏನು ಕೊಡ್ತಿದ್ದೀರಿ, ಕ್ವಾಂಟಿಟಿ ಏನು ಕೊಡ್ತಾ ಇದ್ದೀರಿ, ಆ ವಿಷಯದಲ್ಲಿ ಏನಾರು ಆಯಿತು ಅಂದ್ರೆ ನಾನು. ಇನ್ನು ಇದೇ ವೇಳೆ ಆಸ್ಪತ್ರೆಯ ಪ್ರಯೋಗಾಲಯ, ಐಸಿಯು ವಾರ್ಡ್, ಜನರಲ್ ವಾರ್ಡ್ ಸೇರಿದಂತೆ ವಿವಿಧ ವಾರ್ಡ್ಗಳಿಗೆ ಭೇಟಿ ನೀಡಿ ಸ್ವಚ್ಛತೆ ಬಗ್ಗೆ ಪರಿಶೀಲಿಸಿ ರೋಗಿಗಳಿಂದ ಆರೋಗ್ಯ ಕುರಿತು ಮಾಹಿತಿ ಪಡೆದರು. ಅದೇ ಕ್ಲೀನ್ ಮಾಡೋದು ಅದೇ ತಗೊಳುತ್ತೆ, ಅದೇ ವಾಶ್ ಮಾಡ್ತಾರೆ. ಊಟ ಚೆನ್ನಾಗಿರ್ತದೆ, ಅನ್ನ ಸಾಂಬಾರು, ಮೊಟ್ಟೆ ಕೊಡ್ತಾರೆ, ಮೊಟ್ಟೆ ಬಿಟ್ರೆ ಡಾಕ್ಟರ್ ನೋಡಕ್ಕೆ ಇನ್ನು ಜನ ಔಷಧಿ ಕೇಂದ್ರ ಬಾಗಿಲು ಮುಚ್ಚಿರುವುದನ್ನು ಕಂಡು ಸರ್ಕಾರಿ ಆಸ್ಪತ್ರೆ ವ್ಯಾಪ್ತಿ ಸಮಯಕ್ಕೆ ಸರಿಯಾಗಿ ರೋಗಿಗಳಿಗೆ ಔಷಧಿ ವಿತರಣೆ ಮಾಡಲಿ, ಇಲ್ಲವಾದರೆ ಸಂಪೂರ್ಣವಾಗಿ ಬಾಗಿಲು ಮುಚ್ಚಲು ತಿಳಿಸಿ. ಅಲ್ಲದೆ ಮಳಿಗೆ ಮೇಲೆ ಸಂಪರ್ಕಿಸುವ ಸಮಯವನ್ನು ಬರೆಯಬೇಕು. ರೋಗಿಗಳಿಗೆ ಸಮಯಕ್ಕೆ ಸರಿಯಾಗಿ ಊಟದ ವ್ಯವಸ್ಥೆ ಒದಗಿಸಲು ಏಜೆಂಟರಿಗೆ ತಿಳಿಸಬೇಕು ಎಂದು ಸಾರ್ವಜನಿಕ ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾಕ್ಟರ್ ಷಣ್ಮುಖಪ್ಪ ಅವರಿಗೆ ತರಾಟೆಗೆ ತೆಗೆದುಕೊಂಡರು. ಅಲ್ಲ ರೀ, ಕಂಟ್ರೋಲ್ ನನಗೇನ ಹೇಳೋ ತಗೊಳ್ತಾರೆ ಅವರು. ನನ್ನ ಕಾಂಪೌಂಡ್ ಒಳಗೆ ಹಾಕಿದ್ದಾರೆ, ನಮ್ಮ ಸರ್ಕಾರದ ಕಾಂಪೌಂಡ್ ಒಳಗಡೆ ಹಾಕಿದ್ದಾರೆ. ಯಾಕೆ ಟೈಮ್ ಹಾಕ್ರಿ, ಎಲ್ಲಿಂದ ಬಂದು ಕಾಯ್ತಾರೆ, ಯಾಕ್ರಿ ಕಾಯಿಸ್ತೀರಿ? ಯಾವ ಊಟ ಟೈಮು ಎಲ್ಲಿ ಹಾಕಿದ್ರಿ? ಊಟಕ್ಕೆ ಹೋಗ್ಲಿ, ಉಣ್ಬೇಡ ಅಂತ ಹೇಳಲ್ಲ. ನಾನು ಸಾಕಷ್ಟು ಸಾರಿ ಬಂದಿದ್ದೀನಿ, ಒಂದು ಸಾರಿನೂ ನನಗೆ ಸಿಕ್ಕಿಲ್ಲ. ಇನ್ನು ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ರಾಜಕೀಯದಲ್ಲಿ ತೊಡಗಿಸಿಕೊಂಡಿರುವ ದೂರುಗಳು ಜಿಲ್ಲಾ ಮಂತ್ರಿಗಳ ಗಮನಕ್ಕಿದೆ. ಅಂತಹವರನ್ನು ಕೂಡಲೇ ಅವರ ಕಾರ್ಯವ್ಯಾಪ್ತಿಯ ಸ್ಥಳಗಳಿಗೆ ಹಾಜರಾಗಲು ನೋಟಿಸ್ ಜಾರಿ ಮಾಡಿ, ಇಲ್ಲವಾದರೆ ಜಾಗ ಖಾಲಿ ಮಾಡಿ ಎಂದು ತಾಲೂಕು ಆರೋಗ್ಯ ಇಲಾಖೆ ಅಧಿಕಾರಿ ಡಾಕ್ಟರ್ ವಿಶ್ವನಾಥ್ಗೆ ಖಡಕ್ ಎಚ್ಚರಿಕೆ ನೀಡಿದರು. ಔಟರ್ಸ್ ಬರಬೇಕು, ಸ್ಟಾಪ್ ನಡೆಸ್ತಾ ಹೋಗ್ತಾರೆ.
ಏನು ಇವರು ಇವರು ಫೀಮೇಲ್ ಹೋಗ್ತಾರೆ, ಮೇಲ್ ಹೋಗ್ತಾರೆ. ಈ ಕಿರಿಯ ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿ, ಕಿರಿಯ ಪುರುಷ ಆರೋಗ್ಯ ಬಗ್ಗೆ ಮಂತ್ರಿಗಳೇ ಹೇಳಿದ್ದಾರೆ. ಈಗೇನೇ ನೀವು ಹೇಳಿದ್ರು ಇವರ ಆಕ್ಟಿವಿಟೀಸು, ಇವರ ಚಲನಾವಲನ ಪೂರ್ತಿ ಮೊನ್ನೆ ಬೆಂಗಳೂರಿನಾಗ ಮಂತ್ರಿಗಳು ಹೇಳಿದ್ದಾರೆ. ಯಾರಪ್ಪ ಇದಕ್ಕೆ ನೋಡ್ಕೊಳ್ಳೋದು? ಎಲ್ಲಿದ್ದಾನೆ ಅವನೀಗ? ಯಾರು ಡಾಕ್ಟರ್ ಎಲ್ಲಿದ್ದಾನೆ? ಯಾರನ್ನ? ಉಮೇಶ್ ಅಲ್ಲಿದ್ದಾರ? ಇದ್ರ ಬಗ್ಗೆ ನನಗೆ ಮಾಹಿತಿ ಬೇಕು. ಆಮೇಲೆ ನೀವು ಹೇಳಿಲ್ಲ ಅಂತ ತಿಳ್ಕೊಬೇಡಿ. ಆಗಿಲ್ಲ ಅಂತ ಹೇಳಿದ್ರೆ ರಿಸೈನ್ ಮಾಡಿ ಮನೆಗೆ ಕೇಳಿ. ಈ ರೌಡಿಸಮ್ಮು, ಈ ದೊಡ್ಡಸ್ತಿಗೆ ಅವ್ರ ಮನೆಗೆ ಇಟ್ಕೊಳಕ್ ಹೇಳಿ. ಇಲ್ಲಿ ರಾಜ್ಯ ಕಾನೂನಿನ ಮುಂದೆ ಎಲ್ಲರೂ ಸರಿಸಿ ಮಾಡಿ. ವೃತ್ತಿ ನಿಂದ ಎಷ್ಟೇ ದೊಡ್ಡದಾಗಿರಲಿ, ಎಷ್ಟೇ ಸಣ್ಣದಾಗಿರಲಿ, ಅದ್ರ ಬಗ್ಗೆ ನಮಗೆ ಈಗ ಉಮೇಶ್ ಡಾಕ್ಟರ್ ಮೇಲೆ ಯಾರು ಏನ್ ಮಾಡಿದ್ದೀರಿ ನೀವು? ಅಲ್ಲ, ನಾನಲ್ಲಿ ಈಗ ಹೇಳ್ತಾ ಇದ್ದೀನಿ. ಇಲ್ಲಿ ಈಗ ಮಂತ್ರಿಗಳಿಗೆ ಮಾತಾಡ್ತೇನೆ, ನೀನೇ ಮಾತಾಡು. ನೋಡಿ ಅದೇನ್ ಮಾಡ್ತಾರೆ. ಇಲ್ಲ ನೀವು ಮನೆಗೆ ಹೋಗೋದಿದ್ರೆ ಅವ್ರನ್ನ ರಕ್ಷಣೆ ಮಾಡಿ. ಇಲ್ಲ ನಿಮಗೆ ಡ್ರಾಯಿಂಗ್ ಅಥಾರಿಟಿ ಇದೆ, ನಿಮಗೆ ನಿಯಂತ್ರಣ ಕೆಪಾಸಿಟಿ ಇದೆ. ಇವರು ಮೇಡಮ್ ಇದ್ದಾರೆ, ಅವ್ರು ಯಾರು ಇವರು? ನಮ್ಮ ಶ್ವೇತಾ ಇದಾರ ನೋಡ್ರಿ. ಇವರೇ ನೀವೆಲ್ಲ ಇದ್ದೀರಿ. ನಮಗೆ ಏನಿಲ್ಲ, ನಾವು ಯಾರ ಬಗ್ಗೆನೂ ವೈಯಕ್ತಿಕ ದ್ವೇಷ ಇಲ್ಲ. ಬಟ್ ಇವರಿಗೆ ಉತ್ತರ ಯಾರು ಕೊಡ್ತಾರೆ? ಕೊಡ್ರಿ, ಮತ್ತೆ ಉತ್ತರ ಕೊಡಿ. ಉತ್ತರ ಯಾರು ಕೊಡ್ತೀರಿ? ಕೊಡ್ರಪ್ಪ. ಮಂತ್ರಿಗಳು ಗಮನ ತರಬೇಕು. ಮಂತ್ರಿಗಳು ಇಲ್ಲ DHO ಮನೆಗೆ ಹೋಗ್ತಾರೆ, ಇಲ್ಲ ನೀವೆಲ್ಲ ಸರಿ ಎಲ್ಲರೂ ಮನೆಗೆ ಹೋಗ್ತಾರೆ, ಯಾರೋ ಮಾಡಿರ್ತಾರೆ. ಮೀಟಿಂಗ್ ಮಾಡಿ. ಈ ಸಂದರ್ಭದಲ್ಲಿ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ವಿಶ್ವನಾಥ್, ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಷಣ್ಮುಖಪ್ಪ, ಸ್ತ್ರೀ ರೋಗ ತಜ್ಞ ಡಾಕ್ಟರ್ ಸಂಜಯ್, ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಶಂಶೀರ್ ಅಹಮದ್, ಮುಖಂಡರಾದ ಪಲ್ಲಗಟ್ಟೆ ಶೇಖರಪ್ಪ, ಲಕ್ಷ್ಮಣ, ಆಜಮುಲ್ಲಾ ಸೇರಿದಂತೆ ಇತರೆ ಮುಖಂಡರು, ಆಸ್ಪತ್ರೆಯ ಸಿಬ್ಬಂದಿಗಳು ಮತ್ತಿತರರಿದ್ದರು.